ಹಲೋ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಶಿವರಾತ್ರಿ ಶಾಪಿಂಗ್ ಇತ್ತು. ಅದಕ್ಕೋಸ್ಕರ ಮಧ್ಯಾಹ್ನದ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂತ ಮಧ್ಯಾಹ್ನ ಮೇಲೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಲೇಟ್ ಆಗೋಯ್ತು. ಇವಾಗ 5 o'clock ಏನೋ ಮನೆ ಬಿಟ್ಟಿದ್ದೀವಿ. ಮತ್ತು 6 o'clock 7 o'clock ಒಳಗಡೆ ಎಲ್ಲ ಬರಬೇಕು. ಯಾಕಂದರೆ ಮತ್ತೆಗೆ ಹಸು ಕರೆಯೋದು ಒಂದು ಸ್ವಲ್ಪ ಕೆಲಸ ಇದೆ. ಅದಕ್ಕೋಸ್ಕರ ಬೇಗ ಬರಬೇಕು. ಅದಕ್ಕೆ ಬೇಗ ಹೋಗೋಣ ಅಂತ ಹೋಗ್ತಾ ಇದ್ವಿ. 1 hour ಜರ್ನಿ, ಒಂದು ½ an hour ಬಟ್ಟೆ ಶಾಪಿಂಗ್ ಆದರೆ ಬರೋದೇನೆ, ಇನ್ನೇನು ಕೆಲಸ ಇಲ್ಲ. ಅಲ್ಲಿ ತುಂಬ ಹೆವಿ ರಶ್ ಇತ್ತು ಅಂಗಡಿ ಹತ್ರ. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ ನಾನು. ಯಾಕಂದರೆ ಅವ್ರಿಗೆಲ್ಲ ಬೇರೆ ಕಡೆಯಿಂದ ಬಂದಿರ್ತಾರೆ, ಮುಜುಗರ ಆಗಬಾರ್ದು ನಮ್ಮಿಂದ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಲಿಲ್ಲ ಅಲ್ಲೆಲ್ಲ. ನಾವು ಒಂದು 5-6 ಸ್ಯಾರಿ ತೊಗೊಂಡು ಬಂದ್ವಿ. ಆ್ಯಂಡ್ ನೈಟ್ ಬರೋದು ತುಂಬ ಲೇಟ್ ಆಗಿದ್ದರಿಂದ ನಾನು ಇದನ್ನು ನಾಳೆಗೂ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಯಾಕಂದರೆ ನೈಟ್ ಬಂದು ಏನು ಲೇಟಾಗಿ ಹೋಗಿದ್ದರಿಂದ ಊಟ ಮಾಡಿ ಮಲಗಿಬಿಟ್ವಿ. 8 o'clock ಏನೋ ಹತ್ರ ಆಗ್ಬಿಟ್ಟಿತ್ತು. ನಮ್ಮ ಮಾವನೇ ಹಾಲೆಲ್ಲ ಕರ್ತಿದ್ರು, ಅದಕ್ಕೋಸ್ಕರ ಮಲಗಿಬಿಟ್ವಿ. ಸ್ಯಾರಿಗಳನ್ನ ಒಂದು 4-5 ತಂದ್ವಿ. ಅದರಲ್ಲಿ 3 ಕಲರ್ ಏನೋ ಹಾಕಿದ್ದೀನಿ. ಅಲ್ಲೊಂದು 5 ಕಲರ್ ಅಷ್ಟೇ ಇದ್ದಿದ್ದು. 5 ಕಲರ್ನೂ ತೊಗೊಂಡ್ವಿ ನಾವು. ನೋಡಿ, ಈ ಕಲರ್ಗಳಲ್ಲಿ ಒಂದು ರಾಮ ಗ್ರೀನ್, ಒಂದು ಗ್ರೀನ್ ಮತ್ತು ಒಂದು ರೆಡ್ ವಿಡಿಯೋ ಮಾಡಿಲ್ಲ, ಮತ್ತು ನೆವಿ ಬ್ಲೂ ಏನೋ ತೊಗೊಂಡಿದ್ದೀವಿ ಅನಿಸುತ್ತೆ. ನಾವು ತೊಗೊಂಡು ಬಂದ್ವಿ. ಮತ್ತು ಇದೇನೋ ಮಾರ್ನಿಂಗು ಕೂಡ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಾಳೆಗೆ. ನಾಳೆಗೆ ಅಂದರೆ ಇವತ್ತು ಮಾರ್ನಿಂಗ್ ಕುಂಬಳಕಾಯಿಂದು ಹುಳಿ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ವಿ. ಅವರೆಕಾಯಿ ಸೀಸನ್ ಮುಗೀತಾ ಬಂತಲ್ಲ, ಅದಕ್ಕೆ ಲಾಸ್ಟ್ ಮಾಡೋಣ ಕುಂಬಳಕಾಯಿ ಮತ್ತು ಅವರೆಕಾಯಿ 2 ಹಾಕಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಅದಕ್ಕೆಲ್ಲ ಒಗ್ಗರಣೆ ಕೊಟ್ಟು ಅವರೇ ಮಾಡಿದ್ದು ಇವತ್ತು ಹುಳಿನ. ಮತ್ತು ನಾನು ಚಪಾತಿ ಮಾಡಿದೆ. ಹಾಲು ಹೇಳೋಕ್ಕಿಂತ ಇದ್ರು ಅವರು, ಬಂದ್ಬಿಡುತ್ತೆ ಅಂತ ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ. ಹಾಗೆಯೇ ಇದೆಲ್ಲ ಕುಂಬಳಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ. ಒಗ್ಗರಣೆ ಹಾಕ್ತಾಯಿದ್ರು, ಅದು ಕಾಣಿಸ್ತಾನೆ ಇರಲಿಲ್ಲ. ಅವಿಗೆ ಕ್ಯಾಮ್ರಾನೇ ಇದಾಗ್ಬಿಡ್ತು ನಂದು. ಅದಕ್ಕೋಸ್ಕರ ಸರಿ ಅಂತ ಅಂದ್ಬಿಟ್ಟು ಅಷ್ಟೇ ವಿಡಿಯೋ ಮಾಡಲಿಲ್ಲ ಅದನ್ನು, ಒಗ್ಗರಣೆ ಹಾಕೋದನ್ನು. ಅವರೆಲ್ಲ ಕ್ಲೀನಾಗಿ ಕಟ್ ಮಾಡಿ ಎಲ್ಲ ಹಾಕಿ ಪ್ರಿಪೇರ್ ಮಾಡ್ತಾಯಿದ್ರು. ನಾನು ಸುಮ್ಮನೆ ನೋಡ್ತಾ ಇದ್ದೆ. ನನ್ನ ಮಗನಿಗೆ ಹಾಲು ಕುಡಿಸೋದಕ್ಕೆ ಅಂತ ಹೋಗಿದ್ವಿ. ತಿಂಡಿ ಮತ್ತು ಹಾಲು 2 ಒಟ್ಟಿಗೆ ಕೊಡೋದು. ತಿಂಡಿ ಚಪಾತಿ ಮತ್ತು ಅವನೇನು ಕುಂಬಳಕಾಯಿದು ಏನು ತಿನ್ನಲ್ವಲ್ಲ, ತುಪ್ಪ ಹಾಕಿ ಕೊಡ್ತೀನಿ. ತಿನ್ನಿಸ್ಬಿಟ್ಟು ಬಂದೆ. ಇವಾಗ ಅವರು ಖಾರದ ಪುಡಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಎತ್ಕೋತಾ ಇದ್ರು. ಬೇಡಿ ಬಿಡಿ ಸರಿ ಆಗುತ್ತೆ, ಅದಷ್ಟೊಂದು ಏನು ಖಾರ ಆಗಲ್ಲ ಅಂತ ನಾನು ಹೇಳ್ತಾಯಿದ್ದೆ. ಅದೆಲ್ಲ ಆದಮೇಲೆ ಅದಕ್ಕೆಲ್ಲ ಆಡಿಸಿ ಊದು ಪ್ರಿಪೇರ್ ಮಾಡ್ತಾಯಿದ್ರು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಪ್ಲೀಸ್ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಅದಕ್ಕೆಲ್ಲ ಆಡಿಸಿ ಇಟ್ಕೊಂಡಿದ್ವಿ, ಅಂದರೆ ಮಸಾಲೆ ಐಟಮ್ನ. ಇದೇ ಮಸಾಲೆ ಐಟಮ್ನೆಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಅದು ಎಲ್ಲ ಕಳ್ಳ ಎಲ್ಲ ಹಾಕಿ ಮಾಮೂಲಿ ಆಡಿಸೋ ಥರನೇ ಆಡಿಸಿದ್ದು. ಅದು ಕಲರು ವೈಟ್ ಕುಂಬಳಕಾಯಿ ಇರೋದ್ರಿಂದ ವೈಟ್ ಕಲರ್ ಬಂದಿತ್ತು ಅಷ್ಟೇ. ಕಲರ್ ಇರೋದಾಗಿದ್ದರೆ ಇನ್ನೂ ಚೆನ್ನಾಗಿ ಕಲರ್ ಬಂದಿರೋದು. ಚಪಾತಿಗೂ ಕುಂಬಳಕಾಯಿಗೂ ತುಂಬ ಸೂಪರಾಗಿರುತ್ತೆ ಕಾಂಬಿನೇಷನ್. ಅದರಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಅದನ್ನೇ ಇಷ್ಟಪಡೋದು. ಅಂದರೆ ಸ್ವಲ್ಪ ಜನ ತಿನ್ನಲ್ಲ ಕುಂಬಳಕಾಯಿನ, ಸ್ವಲ್ಪ ಜನ ತಿಂತಾರೆ. ಮತ್ತು ಇವತ್ತು ನಮ್ಮ ಮನೆಯಲ್ಲಿ ತಂಬಿಟ್ಟು, ಅಂದರೆ ಶಿವರಾತ್ರಿಗೆ ತಂಬಿಟ್ಟು ಮಾಡ್ತಾಯಿದ್ದಾರೆ. ಅದಕ್ಕೆ ಅಕ್ಕಿನೆಲ್ಲ ಹುರಿದು ಮಿಲ್ಲಿಗೆ ಕೊಡ್ತೀವಿ. ನಮ್ಮ ಅತ್ತೆ ಹುರಿತಾ ಇದ್ದರು. 2 ಸರಿ ಹುರಿದ್ರು. ಒಂದು ಸರಿಗೆ ಆಗಲ್ಲ, ಬಿಸಿ ಆಗಿಬಿಡುತ್ತೆ, ಆಡೋದಕ್ಕಾಗಲ್ಲ, ಕಷ್ಟ ಅಂತ ನಾವು ಒಂದು ಸರಿ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು. ಅವರು ಆಳುಗಳಿಗೆಲ್ಲ ಕೊಡಬೇಕಲ್ಲ, ಅದು ಹುರಿತಾ ಇದ್ದರು. ಹುರಿದು ಎಲ್ಲ ನೀಟಾಗಿ ಪ್ರಿಪೇರ್ ಮಾಡಿ ಮಿಲ್ಲಿಗೆ ಕೊಡಬೇಕಲ್ಲ, ಅದಕ್ಕೋಸ್ಕರ ಪೌಡ್ರ್ ಮಾಡಿಸ್ಕೊಬರೋಕ್ಕೆ ನಮ್ಮ ಮಾವ ಹೋಗೋದಕ್ಕೆ ರೆಡಿಯಾಗಿದ್ದರು. ಇನ್ನು ಇದನ್ನೆಲ್ಲ ಹಾಕಿ ಕೊಡೋದಷ್ಟೇ ಬಾಕಿ. ನೋಡ್ತಾ ಇದ್ದಾರೆ ಹೇಗಿದೆ, ನೀಟಾಗಿ ಕೆಂಪು ಪುಟ್ಟು ಥರ ಉರಿಬೇಕಲ್ವಾ, ಅದಕ್ಕೋಸ್ಕರ ಕೆಂಪಾಗಿದೆಯಾ ಏನು ಅಂತ ನೋಡಿ ಆಮೇಲೆ ಕೊಡ್ತಾರೆ. ಎಲ್ಲರೂ
ಇದ್ರೆ ಹಾಕ್ಬಿಟ್ಟು ಅಂದರೆ ಬ್ಲ್ಯಾಕ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ತುಂಬ ಸಣ್ಣದಾಗಿ ಇಟ್ಕೋಬೇಕು, ಯಾಕಂದರೆ ತುಂಬ ದಪ್ಪ ಆದರೆ ಉಂಡೆ ಕಟ್ಟುವಾಗ ಅದು ಮೇಲೆ ಬರುತ್ತೆ. ಅದಕ್ಕೋಸ್ಕರ ಸಣ್ಣದಾಗಿ ಮಾಡಬೇಕು. ನಾನು ಸ್ವಲ್ಪ ದಪ್ಪ ಮಾಡಿದ್ದೀನಿ, ಮತ್ತು ಸಣ್ಣ ಮಾಡಬೇಕಿದ್ದನ್ನು ಸ್ವಲ್ಪ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ತೀನಿ. ಪಾಕ ಎತ್ತೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಪಾಕ ಆಲ್ರೆಡಿ ನೀರು ಹಾಕಿಟ್ಟಿದ್ದೀವಿ, ಕುದಿ ಬರ್ತಾಯಿದೆ. ಮತ್ತು ಗಿಟ್ಕಿನೆಲ್ಲ ಕಟ್ ಮಾಡಿಟ್ಟಿದ್ದೀನಿ, ಎಳ್ಳೆಲ್ಲ ಹುರಿದಿಟ್ಟಿರೋದು. ಮತ್ತು ಕಡಲೆ ಬೀಜನ ಇದನ್ನು ಮೇಲ್ಗಡೆ ಸಿಪ್ಪೆ ತೆಗೆದು ಇಟ್ಕೋಬೇಕು, ಆಮೇಲೆ ಹಾಕೋದು ಇದನ್ನು. ಮತ್ತು ಕಡಲೆನ ಪೌಡ್ರ್ ಮಾಡ್ಕೋಬೇಕು. ಅಂದರೆ ತುಂಬ ನುಣ್ಣಗೆ ಮಾಡ್ಕೋಬಾರ್ದು, ಅಂದರೆ ತರಿಯಾಗಿರಬೇಕು, ಬಾಯಿಗೆ ಸಿಗೋ ಥರ ಸ್ವಲ್ಪ, ಅಂದರೆ ಜಾಸ್ತಿನೂ ಇಲ್ಲ, ಸ್ವಲ್ಪ. ಈಗ ಎಲ್ಲನೂ ಅದಕ್ಕೆ ಹಾಕಿ ಇದು ಮಾಡ್ತಾಯಿದ್ದಾರೆ, ಬೆರೆಸ್ತಾಯಿದ್ದಾರೆ. ಇವಾಗ ಬೆಲ್ಲದಕ್ಕೆ ಪಾಕ ನೀರಿಟ್ಟಿದ್ದಿರೋದು, ನೀರಿಟ್ಟು ಕುದಿ ಬರಬೇಕು. ಅದು ಕುದಿ ಬಂದಮೇಲೆ ಚೆನ್ನಾಗಿ ಪಾಕ ಬರುತ್ತೆ, ಒಂದು ಎಳೆ ಪಾಕ. ಆವಾಗ ಹಾಕಿ ಗೊತ್ತಾಗುತ್ತಲ್ವ, ಒಂದು ಎಳೆ ಪಾಕ ಬರುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ. ಆವಾಗ ನಾವು ಅದಕ್ಕೆ ಹಸಿಟ್ಟೆಲ್ಲ ಹಾಕಿ ಉಣ್ಸೋದು ಅಷ್ಟೇ. ಇನ್ನೂ ಬಂದಿರಲಿಲ್ಲ ಪಾಕ, ನಾನು ಸುಮ್ಮನೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಷ್ಟೇ. ಪಾಕ ಬರೋದಕ್ಕೆ ಇನ್ನೊಂದು 10 ನಿಮಿಷ ಟೈಮ್ ಇತ್ತು. ಸುಮ್ಮನೆ ಅಲ್ಲೇ ಕೂತಿದ್ನಲ್ಲ ಅಂತ ವಿಡಿಯೋ ಮಾಡ್ಕೋತಾ ಕೂತಿದ್ದೆ. ಇವಾಗ ಪಾಕ ಬಂದಮೇಲೆ ನಮ್ಮ ಮತ್ತೆ ಹಾಕಿ ನಾನು ಇಟ್ಕೊಂಡಿದ್ದೆ. ಪಾಕ ಬಂದಾಗ ಸಿಟ್ಟು ಹಾಕ್ತಾ ಇದ್ನಲ್ಲ, ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಆಮೇಲೆ ಅದೆಲ್ಲ ಸುಮಾರಾಗಿ ಆದಮೇಲೆ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೆ. ಇನ್ನೇನು ಪ್ರಿಪೇರ್ ಆಗೋಯಿತು ಎಲ್ಲ. ಇದನ್ನೆಲ್ಲ ಮಾಮೂಲಿ ಉಂಡೆ ಕಟ್ಟೋದಷ್ಟೇ ಬಾಕಿ. ಉಣ್ಸೋದು ಸ್ವಲ್ಪ ಟಫ್ ಇರುತ್ತೆ. ಇದನ್ನೆಲ್ಲ ಹಾಕ್ಕೊಂಡು ತುಂಬಾ ಕಷ್ಟ. ಜಾಸ್ತಿ ಮಾಡ್ತೀವಿ ಅಂದರೆ ಸ್ವಲ್ಪ ಮಾಡೋದಾದರೆ ಬೇಗ ಮಾಡಿಬಿಡ್ಬೋದು, ಆದರೆ ಜಾಸ್ತಿ ಮಾಡೋದಾದರೆ ತುಂಬ ಕಷ್ಟ. ಯಾಕಂದರೆ ಜಾಸ್ತಿ ಮಾಡುವಾಗ ರಿಸ್ಕ್ ಇರುತ್ತೆ. ಇವಾಗ ನನ್ನ ಸಿಸ್ಟರ್ ಎಲ್ಲ ಉಂಡೆ ಕಟ್ಟಿಡ್ತಾ ಇದ್ಲು. ಮತ್ತು ಇದು ಪಾಕ ಇದೆ, ಇದನ್ನು ಕಜ್ಜಾಯನ ಪಾಕ ಇಟ್ಟಿದ್ದೀವಿ ಆಲ್ರೆಡಿ. ಇವಾಗ ಎಣ್ಣೆಗೆ ಹಾಕಿ ಕರಿಯೋದಷ್ಟೇ. ವಿಡಿಯೋನ ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಮಾಮೂಲಿ ಕಜ್ಜಾಯ ಪಾಕ ಎತ್ತೋದಕ್ಕಂತ ಎಲ್ಲರಿಗೂ ಬಂದೇ ಬರುತ್ತೆ. ನಮಗೂ ನಮ್ಮ ಮನೇಲಿ ನಾನು ಮತ್ತು ನಮ್ಮ ಸಿಸ್ಟರ್ ಇಬ್ಬರೂ ಎತ್ತಾ ಇದ್ವಿ. ಇದೇನೇ ಕಜ್ಜಾಯ ಪಾಕ, ಬೇಗನೆ ಆಗುತ್ತೆ ಇದು. ಕಜ್ಜಾಯ ಮಾಡೋದಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ, ಕಾಮನ್ನಾಗಿ. ಬಾಳೆ ಎಲೆಯಲ್ಲಿ ಬಿಟ್ಟರೆ ಬೇಗ ಆಗುತ್ತೆ ಅಂತ, ಅದಕ್ಕೆ ಸ್ವಲ್ಪ ಎಣ್ಣೆ ನೀರು ಯಾವ್ದು ಹಾಕೊಂಡ್ರು ಸರಿ, ಅವ್ರಿಗೆ ಗೊತ್ತಿರೋ ಹಾಗೆ ತಟ್ಬಿಟ್ಟು ಬಿಡೋದು ಅಷ್ಟೇ. ಈಸಿ. ಒಂದು ಹಾಫ್ ಆನ್ ಅವರ್ 1 ಅವರ್ ಒಳಗಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಪಾಕನ ಬೇಗನೆ ಮುಗಿಸ್ಬೋದು. ಇದನ್ನು ನೋಡ್ಕೊಳ್ಳಿ. ಬೇಕು ಅನ್ನೋದಾದರೆ ಹೇಳಿ, ಹೇಗೆ ಎತ್ತಬೇಕು ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಚೆನ್ನಾಗಿ ಬಂದಿತ್ತು ಕಜ್ಜಾಯ ಮಾತ್ರ, ಕ್ರಿಸ್ಪಿಯಾಗಿ. ಆ್ಯಂಡ್ ಒಂಥರ ಆಯಿಲೆಲ್ಲ ಎಳೆದಿರಲಿಲ್ಲ ಜಾಸ್ತಿ, ತುಂಬ ಚೆನ್ನಾಗಿತ್ತು. ನನಗಿಷ್ಟ ಆಯಿತು. ನಿಮಗೆ ಬೇಕಾದರೆ